ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಭೂ ದಾಖಲೆಗಳ ವಿಭಾಗದಲ್ಲಿ ಖಾಲಿ ಇರುವ ಭೂಮಾಪಕರು ಅಂದರೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕಡೆಯಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಎಂಜಿನಿಯರಿಂಗ್, ಡಿಪ್ಲೊಮಾ ಅಥವಾ BSc ಮುಗಿಸಿದ ಅಭ್ಯರ್ಥಿಗಳಿಗೆ ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕಂಪ್ಲೀಟ್ ವೇಕೆನ್ಸಿ ಬ್ರೇಕ್ಡೌನ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ಟೋಟಲ್ ವೇಕೆನ್ಸಿಗಳ ಓವರ್ವ್ಯೂವನ್ನು ನೋಡೋದಾದರೆ, ಈ ಬಾರಿ ಇಲಾಖೆಯಲ್ಲಿ ಒಟ್ಟು 750 ಹುದ್ದೆಗಳಿಗೆ ಬೃಹತ್ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ. ಅದರಲ್ಲಿ RPC ಸೆಕ್ಷನ್ಗೆ ಅಂದರೆ ಉಳಿಕೆ ಮೂಲ ವೃಂದ ಭಾಗದ ಅಭ್ಯರ್ಥಿಗಳಿಗೆ 560 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಈ 560 ಹುದ್ದೆಗಳ ಕಂಪ್ಲೀಟ್ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಇಲ್ಲಿ ಗರಿಷ್ಠ ಜನರಲ್ ಮೆರಿಟ್ಗೆ ಅಂದರೆ GM ಅಭ್ಯರ್ಥಿಗಳಿಗೆ 280 ಸೀಟ್ಗಳನ್ನು ನಿಗದಿಪಡಿಸಲಾಗಿದೆ. ಇನ್ನುಳಿದಂತೆ OBC ವರ್ಗದಲ್ಲಿ 2A ಅಭ್ಯರ್ಥಿಗಳಿಗೆ 84, 2Bಗೆ 22 ಮತ್ತು 3Aಗೆ 22, 3Bಗೆ 28 ಹುದ್ದೆಗಳು ಲಭ್ಯವಿವೆ. ಇದರೊಂದಿಗೆ ಪರಿಶಿಷ್ಟ ಜಾತಿ ಅಂದರೆ SC ಅಭ್ಯರ್ಥಿಗಳಿಗೆ 30, STಗೆ 17 ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 23 ಹುದ್ದೆಗಳನ್ನು ಅಫಿಷಿಯಲ್ ಆಗಿ ರಿಸರ್ವ್ ಮಾಡಲಾಗಿದೆ. ಮುಂದಿನದಾಗಿ ಕಲ್ಯಾಣ ಕರ್ನಾಟಕ ವೃಂದದ ಸ್ಥಳೀಯ ಅಭ್ಯರ್ಥಿಗಳಿಗೆ ಮೀಸಲಾಗಿರುವ ಒಟ್ಟು 190 ಹುದ್ದೆಗಳ ಕಂಪ್ಲೀಟ್ ಸೀಟ್ ಮ್ಯಾಟ್ರಿಕ್ಸನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಟೋಟಲ್ 95 ವೇಕೆನ್ಸಿಗಳನ್ನು ನೀಡಲಾಗಿದೆ. OBC ಕ್ಯಾಟಗರಿಯಲ್ಲಿ 2A ಅಭ್ಯರ್ಥಿಗಳಿಗೆ 28, 2Bಗೆ 8 ಹುದ್ದೆ, 3Aಗೆ 7, 3Bಗೆ 10 ಹುದ್ದೆಗಳನ್ನು ಅಲಾಟ್ ಮಾಡಲಾಗಿದೆ. SCಗೆ 10 ಹುದ್ದೆಗಳು, ST ಕ್ಯಾಟಗರಿಯವರಿಗೆ 6 ಹುದ್ದೆಗಳು ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 8 ಹುದ್ದೆಗಳು ಸಿಗಲಿವೆ. ಸೊ ಪ್ರತಿಯೊಬ್ಬರು ತಮ್ಮ ತಮ್ಮ ಕ್ಯಾಟಗರಿಯ ಸೀಟ್ಗಳ ಆಧಾರದ ಮೇಲೆ ಇಂದಿನಿಂದಲೇ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಇನ್ನು ಈ ಹುದ್ದೆಗಳಿಗೆ ಸಿಗುವಂತಹ ವೇತನ ಶ್ರೇಣಿಯನ್ನು ನೋಡೋದಾದರೆ 2024ರ ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿ ಅನ್ವಯವಾಗುತ್ತದೆ. ಇದಕ್ಕೆ ಆರಂಭಿಕ ಬೇಸಿಕ್ ಪೇ 37,500 ರೂಪಾಯಿಗಳಿಂದ ಆರಂಭವಾಗಿ ಗರಿಷ್ಠ 76,100 ರೂಪಾಯಿಗಳ ತನಕ ಇರಲಿದೆ. ಇದರೊಂದಿಗೆ ಸರ್ಕಾರದ ಆದೇಶದನ್ವಯ ನಿಮಗೆ NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನ ಸೌಲಭ್ಯಗಳು ಸಹ ದೊರೆಯಲಿವೆ. ಈಗ ನಾವು ಇಂಪಾರ್ಟೆಂಟ್ ದಿನಾಂಕಗಳನ್ನು ಗಮನಿಸೋಣ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು ಜುಲೈ 11, 2026ರಿಂದ ಅಫಿಷಿಯಲ್ ಆಗಿ ಲಿಂಕ್ ಓಪನ್ ಆಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 7, 2026 ಆಗಿರುತ್ತದೆ. ಸರ್ವರ್ ಬ್ಯುಸಿ ಮತ್ತು ತಾಂತ್ರಿಕ ತೊಂದರೆಗಳನ್ನು ತಪ್ಪಿಸಲು ಕೊನೆಯ ದಿನದವರೆಗೆ ಕಾಯ್ದೆ ಮೊದಲೇ ಅಪ್ಲೈ ಮಾಡೋದು ಸೂಕ್ತ. ಇನ್ನು ಅಪ್ಲಿಕೇಶನ್ ಫೀಸ್ ಪಾವತಿಸಲು ಆಗಸ್ಟ್ 10, 2026 ಕೊನೆಯ ದಿನಾಂಕವಾಗಿರುತ್ತೆ. ಅಭ್ಯರ್ಥಿಗಳಲ್ಲಿ ಸಾಮಾನ್ಯವಾಗಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಹಲವು ಗೊಂದಲಗಳಿರುತ್ತವೆ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ ವಿಭಾಗದಲ್ಲಿ ಯಾವುದೇ ಪದವಿ ಹೊಂದಿದ್ರೂ ಅರ್ಹರಾಗಿರ್ತೀರಿ ಅಥವಾ AMIE ಪದವಿ ಹೊಂದಿದ್ದರೂ ಅಪ್ಲೈ ಮಾಡಬಹುದು. ಒಂದು ವೇಳೆ ಡಿಗ್ರಿ ಇಂಜಿನಿಯರಿಂಗ್ ಆಗಿಲ್ಲದಿದ್ದರೆ BSc ಪದವಿಯಲ್ಲಿ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಅಗ್ರಿಕಲ್ಚರ್ ವಿಷಯಗಳನ್ನು ಮುಖ್ಯ ವಿಷಯಗಳಾಗಿ ಓದಿದ ಅಭ್ಯರ್ಥಿಗಳೂ ಸಹ ಈ ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ. ಪದವಿ ಹೊಂದಿಲ್ಲದ ಅಭ್ಯರ್ಥಿಗಳಿಗೆ ಇಲಾಖೆ ಮತ್ತೊಂದು ಅವಕಾಶವನ್ನು ನೀಡಿದೆ. AICTEಯಿಂದ ಅಧಿಕೃತ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ಬ್ರಾಂಚ್ನಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಸಹ ಅರ್ಹರಾಗಿರ್ತಾರೆ. ಆದರೆ ಇಲ್ಲಿ ಅತ್ಯಂತ ಪ್ರಮುಖವಾದ ಕಂಡೀಷನ್ ಏನಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ನಿಮ್ಮ ಅಂತಿಮ ವರ್ಷದ ರಿಸಲ್ಟ್ ಅಧಿಕೃತವಾಗಿ ಅನೌನ್ಸ್ ಆಗಿರಬೇಕು. ಅಪಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಯ ವಯೋಮಿತಿಯ ಮಾನದಂಡಗಳು ಇಂತಿವೆ. ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷಗಳು ತುಂಬಿರಬೇಕು. ಒಂದು ಪ್ರಮುಖ ಅಪ್ಡೇಟ್ ಏನಂದರೆ ಸರ್ಕಾರದ ಇತ್ತೀಚಿನ ಆದೇಶದನ್ವಯ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಈ ರಿಲ್ಯಾಕ್ಸೇಷನನ್ನು ಸೇರಿಸಿ ಹೇಳೋದಾದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ, SC, ST ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀಸ್ಗಳ ವಿವರಗಳು ಇಂತಿವೆ. ಸಾಮಾನ್ಯ ಅರ್ಹತೆ ಮತ್ತು OBCಯ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ 750 ರೂಪಾಯಿಗಳ ಶುಲ್ಕ ಇರುತ್ತದೆ. SC, ST, ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕರು ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇನ್ನು ವಿಶೇಷಚೇತನ ಅಭ್ಯರ್ಥಿಗಳಿಗೆ ಕೇವಲ 250 ರೂಪಾಯಿಗಳ ರಿಯಾಯಿತಿ ಶುಲ್ಕ ಇರಲಿದ್ದು ಅಭ್ಯರ್ಥಿಗಳು ಇದನ್ನು ಆನ್ಲೈನ್ ಮೋಡ್ ಮೂಲಕವೇ ಪಾವತಿ ಮಾಡಬೇಕಾಗಿರುತ್ತದೆ.
ಇನ್ನು ಆಯ್ಕೆ ಯಾವ ರೀತಿ ನಡೆಯುತ್ತೆ ಅಂತ ನೋಡೋದಾದರೆ, ನಿಮ್ಮ ಅಂತಿಮ ಸೆಲೆಕ್ಷನ್ ನಿರ್ಧಾರ ಆಗಿರೋದು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ. ಈ ಕಾಂಪಿಟೇಟಿವ್ ಎಕ್ಸಾಮನ್ನು ಆಫ್ಲೈನ್ OMR ಶೀಟ್ ಮಾದರಿಯಲ್ಲಿ ನಡೆಸಲಾಗುತ್ತೆ. ಒಟ್ಟು 2 ಪತ್ರಿಕೆಗಳಿರುತ್ತೆ. ಪತ್ರಿಕೆ 1 ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ್ದು ಮತ್ತು ಒಟ್ಟು 100 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು 100 ಅಂಕಗಳಿಗೆ ಕೇಳಲಾಗುತ್ತೆ. ಇದಕ್ಕೆ ನಿಮಗೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಹಾಗೆ ಪತ್ರಿಕೆ 2 ನಿಮ್ಮ ಹುದ್ದೆಗೆ ಸಂಬಂಧಿಸಿದ ನಿರ್ದಿಷ್ಟ ಪತ್ರಿಕೆಯಾಗಿದ್ದು, ಇದು ಕೂಡ 100 ಅಂಕಗಳಿಗೆ 2 ಗಂಟೆಗಳ ಅವಧಿಯದ್ದಾಗಿರುತ್ತದೆ. ಇದರೊಂದಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಮೇಲೂ ಗಮನ ಇರಬೇಕು. ಇದು ಆಬ್ಜೆಕ್ಟಿವ್ ಮಾದರಿಯದ್ದಾಗಿದ್ದು ಒಟ್ಟು 150 ಅಂಕಗಳಿಗೆ ನಡೆಯುತ್ತದೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಕನಿಷ್ಠ 50 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಒಂದು ವೇಳೆ ಇದರಲ್ಲಿ ಫೇಲ್ ಆದರೆ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸುವುದೇ ಇಲ್ಲ. ಇದರ ಪಠ್ಯಕ್ರಮವು SSLC ಹಂತದ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿ ಹೊಂದಿರುತ್ತದೆ. ಆದರೆ ನೆನಪಿಡಿ, ಈ ಪರೀಕ್ಷೆಯ ಅಂಕಗಳನ್ನು ಫೈನಲ್ ಮೆರಿಟ್ ಅಥವಾ ಸೆಲೆಕ್ಷನ್ ಲಿಸ್ಟ್ಗೆ ಕೌಂಟ್ ಮಾಡಲಾಗುವುದಿಲ್ಲ. ಇದು ಕೇವಲ ಕ್ವಾಲಿಫೈಯಿಂಗ್ ಪರೀಕ್ಷೆ ಅಷ್ಟೇ. ಆದರೆ ಎಲ್ಲ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನು ಬರೆಯುವ ಅಗತ್ಯವಿರುವುದಿಲ್ಲ. ಕೆಲವರಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಯಾರು SSLC ಅಥವಾ ಅದಕ್ಕಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿ ಉತ್ತೀರ್ಣರಾಗಿದ್ದಾರೋ ಅಥವಾ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲೇ ಓದಿದ್ದಾರೋ, ಇಲ್ಲವೇ ಈ ಹಿಂದೆ ಯಾವುದೇ KEA ಅಥವಾ KPSC ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೋ ಅಂತಹ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯಿಂದ ಎಕ್ಸೆಂಪ್ಷನ್ ಇರುತ್ತದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಗಮನಿಸಬೇಕಾದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಪರೀಕ್ಷೆಯಲ್ಲಿ ನೆಗೆಟಿವ್ ವ್ಯಾಲ್ಯುವೇಷನ್ ಇದ್ದು ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗುತ್ತೆ. ಅಷ್ಟೇ ಅಲ್ಲ, OMR ಶೀಟ್ನಲ್ಲಿ ಈ ಬಾರಿ 5ನೇ ಆಯ್ಕೆ ಅಥವಾ ವೃತ್ತವನ್ನು ನೀಡಲಾಗಿರುತ್ತದೆ. ನೀವು ಯಾವುದೇ ಪ್ರಶ್ನೆಗೆ ಉತ್ತರಿಸದೇ ಬಿಡಲು ಬಯಸಿದರೆ ಪರೀಕ್ಷೆಯಲ್ಲಿ ಕೊನೆಯಲ್ಲಿ ನೀಡಲಾಗುವ ಹೆಚ್ಚುವರಿ 5 ನಿಮಿಷಗಳಲ್ಲಿ ಕಡ್ಡಾಯವಾಗಿ ಆ 5ನೇ ವೃತ್ತವನ್ನು ಶೇಡ್ ಮಾಡಬೇಕು. ಒಂದು ವೇಳೆ ಯಾವುದೇ ವೃತ್ತವನ್ನು ಶೇಡ್ ಮಾಡದೆ ಖಾಲಿ ಬಿಟ್ಟರೆ ಅದಕ್ಕೂ ಸಹ 0.25 ಅಂಕಗಳನ್ನು ದಂಡದ ರೂಪದಲ್ಲಿ ಕಡಿತಗೊಳಿಸಲಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಇನ್ನು ಪೇಪರ್ 1ನ ಸಿಲೆಬಸ್ಸನ್ನು ನೋಡೋದಾದರೆ, ಇಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸ್, ದೈನಂದಿನ ಗ್ರಹಿಕೆಯ ವಿಜ್ಞಾನ ವಿಷಯಗಳು ಇರುತ್ತವೆ. ಇದರೊಂದಿಗೆ ಭಾರತದ ಸಂವಿಧಾನದ ಸ್ಥೂಲ ನೋಟ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಮತ್ತು ಭೂಗೋಳದ ವಿಷಯಗಳು ಒಳಗೊಂಡಿರುತ್ತದೆ. ಇದಲ್ಲದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಮತ್ತು ಪರಿಸರ ಸಂಬಂಧಿ ಸಮಸ್ಯೆಗಳ ಕುರಿತಾದ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇನ್ನು ಪೇಪರ್ 2ದ ಪಠ್ಯಕ್ರಮವು ತಾಂತ್ರಿಕವಾಗಿದ್ದು ಬಹಳ ಮುಖ್ಯವಾದದ್ದಾಗಿದೆ. ಇದರಲ್ಲಿ ಒಟ್ಟು ಅಂಕಗಳ ಪೈಕಿ 40% ಭಾಗ ಗಣಿತಕ್ಕೆ ಮೀಸಲಾಗಿದ್ದು, ಇದರಲ್ಲಿ ನಂಬರ್ ಸಿಸ್ಟಮ್, ಸೆಟ್ ಥಿಯರಿ, ಮ್ಯಾಟ್ರೈಸಸ್, ಆಲ್ಜಿಬ್ರಾ, ಜಿಯೋಮೆಟ್ರಿಯ ಪ್ರಮುಖ ಸಿದ್ಧಾಂತಗಳು ಹಾಗೂ ಥಿಯರಮ್ಗಳು ಇರುತ್ತವೆ. ಇನ್ನು 10% ಭಾಗ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರಕ್ಕೆ ಸೇರಿದ್ದು, ಇದರಲ್ಲಿ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಸಿಟಿ, ಡೈನಮಿಕ್ಸ್, ಆಪ್ಟಿಕ್ಸ್, ಲೈಟ್ ಆ್ಯಂಡ್ ಸೌಂಡ್ ವಿಷಯಗಳು ಬರುತ್ತವೆ. ಮತ್ತೊಂದು 10% ಭಾಗ ಭೂಗೋಳಶಾಸ್ತ್ರಕ್ಕೆ ಅಂದರೆ ಜಿಯೋಗ್ರಫಿಗೆ ಸಂಬಂಧಿಸಿದ್ದು, ಇದರಲ್ಲಿ ಭೂಮಿಯ ರಚನೆ, ಲಿಥೋಸ್ಪಿಯರ್ ಮತ್ತು ಭಾರತದ ಪ್ರಾಕೃತಿಕ ಲಕ್ಷಣಗಳ ಕುರಿತು ಪ್ರಶ್ನೆಗಳಿರುತ್ತವೆ. ಇನ್ನುಳಿದ 40% ಪಠ್ಯಕ್ರಮವು ನಿಮ್ಮ ವೃತ್ತಿಗೆ ನೇರವಾಗಿ ಸಂಬಂಧಿಸಿದ್ದಾಗಿರುತ್ತದೆ. ಇದರಲ್ಲಿ 20% ಅಂಕಗಳು ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ವಿಷಯಗಳ ಮೇಲಿರುತ್ತೆ. ಅಂದರೆ ಡ್ರೋನ್ ಸರ್ವೆ, ಪ್ಲಾನಿಂಗ್, ರಿಮೋಟ್ ಸೆನ್ಸಿಂಗ್, GPS, ಫೋಟೋಗ್ರಾಮೆಟ್ರಿ, GIS ಹಾಗೂ ಕರ್ನಾಟಕದ ಸ್ಟೇಟ್ ಕೋರ್ಸ್ ನೆಟ್ವರ್ಕ್ ತಂತ್ರಜ್ಞಾನದ ಕುರಿತು ಪ್ರಶ್ನೆಗಳು ಬರುತ್ತವೆ. ಇನ್ನುಳಿದ 20% ಅಂಕಗಳು ಕಂಪ್ಯೂಟರ್ ಅಪ್ಲಿಕೇಶನ್ಗೆ ಸಂಬಂಧಿಸಿದ್ದಾಗಿದ್ದು, ಇದರಲ್ಲಿ MS ಆಫೀಸ್, ಆಟೋಕ್ಯಾಡ್ ಸಾಫ್ಟ್ವೇರ್ ಕಮಾಂಡ್ಸ್, 2D 3D ಎಲಿಮೆಂಟ್ಸ್, DXF ಫೈಲ್ಸ್ ಹ್ಯಾಂಡ್ಲಿಂಗ್ ಹಾಗೂ ಲ್ಯಾಂಡ್ ರೆಕಾರ್ಡ್ಸ್, IT ಸೊಲ್ಯೂಷನ್ಸ್ ಮತ್ತು APIs ಇಂಟಿಗ್ರೇಷನ್ ವಿಷಯಗಳು ಒಳಗೊಂಡಿರುತ್ತವೆ. ಇನ್ನು ಅಫಿಷಿಯಲ್ ನೋಟಿಫಿಕೇಷನ್ನಲ್ಲಿ ಪರೀಕ್ಷಾ ದಿನಾಂಕಗಳನ್ನು ಸಹ ಸ್ಪಷ್ಟವಾಗಿ ಪ್ರಕಟಿಸಲಾಗಿದೆ. ಕ್ಯಾಲೆಂಡರ್ನಲ್ಲಿ ಇದನ್ನು ಈಗಲೇ ನೋಟ್ ಮಾಡಿಟ್ಕೊಳ್ಳಿ. RPC ವೃಂದದ ಅಭ್ಯರ್ಥಿಗಳಿಗೆ ಅಕ್ಟೋಬರ್ 3, 2026 ಶನಿವಾರದಂದು ಪತ್ರಿಕೆ 2ರ ತಾಂತ್ರಿಕ ಪರೀಕ್ಷೆ ಮತ್ತು ಅಕ್ಟೋಬರ್ 4ರಂದು ಪತ್ರಿಕೆ 1ರ ಸಾಮಾನ್ಯ ಜ್ಞಾನ ಪರೀಕ್ಷೆ ನಡೆಯಲಿದೆ. ಇನ್ನು ಕಲ್ಯಾಣ ಕರ್ನಾಟಕ ಅಂದರೆ KK ವೃಂದದ ಅಭ್ಯರ್ಥಿಗಳಿಗೆ ಅಕ್ಟೋಬರ್ 24ರಂದು ಪತ್ರಿಕೆ 2 ಮತ್ತು ಅಕ್ಟೋಬರ್ 25ರಂದು ಪತ್ರಿಕೆ 1ರ ಪರೀಕ್ಷೆಗಳು ಜರುಗಲಿವೆ. ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಅಂದರೆ ಹಾಲ್ ಟಿಕೆಟ್ಗಳನ್ನು KEA ವೆಬ್ಸೈಟ್ನಿಂದಲೇ ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ.
ಅಭ್ಯರ್ಥಿಗಳು ಗಮನಿಸಬೇಕಾದ ಮತ್ತೊಂದು ಪ್ರಮುಖ ಅಂಶವೆಂದರೆ ನೇಮಕಾತಿ ಹೊಂದಿದ ತಕ್ಷಣ ಹುದ್ದೆ ಕಾಯಂ ಆಗುವುದಿಲ್ಲ. ಆಯ್ಕೆಯಾದ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಕಡ್ಡಾಯವಾಗಿ ಕಾಯಂಪೂರ್ವ ಅಂದರೆ ಪ್ರೊಬೇಷನರಿ ಅವಧಿಯಲ್ಲಿ ಇರಬೇಕಾಗುತ್ತೆ. ಈ ಅವಧಿಯಲ್ಲಿ ಇಲಾಖೆಯ ಭೂಮಾಪನ ತರಬೇತಿ ಸಂಸ್ಥೆಯಲ್ಲಿ 6 ತಿಂಗಳ ಕಾಲ ಕಡ್ಡಾಯವಾಗಿ ವೃತ್ತಿ ಬುನಾದಿ ತರಬೇತಿ ಪೂರ್ಣಗೊಳಿಸಬೇಕು. ತರಬೇತಿಯ ನಂತರ ಸಂಸ್ಥೆಯು ನಡೆಸುವ ಅಂತಿಮ ಪರೀಕ್ಷೆಯ ಥಿಯರಿ ಪತ್ರಿಕೆಯಲ್ಲಿ 35% ಮತ್ತು ಪ್ರಾಯೋಗಿಕ ಪರೀಕ್ಷೆಯಲ್ಲಿ 40% ಅಂಕಗಳೊಂದಿಗೆ ಉತ್ತೀರ್ಣರಾಗುವುದು ಕಡ್ಡಾಯವಾಗಿದೆ. ಒಂದು ವೇಳೆ ಇದರಲ್ಲಿ ವಿಫಲರಾದರೆ ನಿಯಮಾವಳಿಗಳ ಪ್ರಕಾರ ಸೇವೆಯಿಂದ ಮುಕ್ತಗೊಳಿಸುವ ಅವಕಾಶವಿರುತ್ತದೆ. ಅರ್ಹತೆ ಇರುವ ಆಸಕ್ತ ಅಭ್ಯರ್ಥಿಗಳು ತಡ ಮಾಡದೆ ಕೆಇಎಯ ಅಧಿಕೃತ ವೆಬ್ಸೈಟ್ ಆದ cet.online.karnataka.government.in ಇಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಭರ್ತಿ ಮಾಡಿದ ಅಪ್ಲಿಕೇಶನ್ ಪ್ರಿಂಟ್ಔಟ್ ಮತ್ತು ಶುಲ್ಕ ಪಾವತಿಸಿದ ಚಲನ್ ಪ್ರತಿಯನ್ನು ಪ್ರಕ್ರಿಯೆ ಮುಗಿಯುವವರೆಗೂ ಸುರಕ್ಷಿತವಾಗಿಟ್ಕೊಳ್ಳಿ. ಫ್ರೆಂಡ್ಸ್, ಇದಾಗಿತ್ತು ಭೂಮಾಪಕರ ನೇಮಕಾತಿಯ ಸಂಪೂರ್ಣ ವಿವರಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.